ನನ್ನ ವಾರ್ಡ್ರೋಬು ಡಸ್ಟ್ಬಿನ್ ಆಗಿದೆ. ನಂಗೆ ಸಿಕ್ಕಿಲ್ಲ ಅನ್ಕೋ. ಕಣ ಕಣದಲ್ಲೂ RCB. ಧ್ರುವನತ್ರ RCB ಟಿ ಶರ್ಟ್ ಇದೆ. ನಾನು ಮತ್ತೆ ಅವ್ನು ಯಾವಾಗ ಈ ಟಿ ಶರ್ಟ್ಗಳನ್ನ ಒಟ್ಟಿಗೆ ಹಾಕೊಂತೀವಿ ಅವತ್ತು ಖಂಡಿತ RCB ಗೆದ್ದಿದೆ ಗೈಸ್. ಅಂದ್ರೆ ಇದೆಲ್ಲ ಜಾಕೆಟ್ಸ್ ಮತ್ತೆ ಪುಲೋವರು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸುಸ್ವಾಗತ. ಹಾಂ ಗೈಸ್, ನಾನು ಕಬರ್ಡ್ ಕ್ಲೀನ್ ಮಾಡಬೇಕಾಯ್ತು. ಸೊ ನಮ್ಮಮ್ಮ ಮಲಗಿದ್ರು, ಲೈಟ್ ಆನ್ ಮಾಡೋಕ್ಕೆ ಬಿಟ್ಟಿಲ್ಲ. ಓಕೆ, ಬೈದರು ನನಗೆ, ಇನ್ನೇನು ಹೊಡಿತಾಯಿದ್ರು. ಅಷ್ಟರಲ್ಲಿ ಮಿಸ್ ಆಗಿ ಬಂದುಬಿಟ್ಟೆ. ಸೊ ಬಿಟ್ಟಿಲ್ಲ. ಅದೇ ಸೊ ಬೆಳಕಿದ್ದಾಗ ಕ್ಲೀನ್ ಮಾಡ್ಕೋ ಏನು ನಿನಗೆ ಇದ್ದಾರೆ. ಸೊ ಇವಾಗ ಬೆಳಕಿದೆ. ಸೊ ವಿಲ್ ಕ್ಲೀನ್ ಇಟ್ ನಾವು. ನನ್ನ ವಾರ್ಡ್ರೋಬು ಡಸ್ಟ್ಬಿನ್ ಆಗಿದೆ. ಆ ಡಸ್ಟ್ಬಿನ್ನ ಇವಾಗ ತೆಗೆದು ಎಲ್ಲ ಆಚೆ ಹಾಕೋಣ. ಯಾವ್ದು ಬೇಕು ಎಲ್ಲದನ್ನು, ಲೈಕ್ ತುಂಬ ಇದೆ ನನ್ನ ಹತ್ರ ಬಟ್ಟೆ, ಎಲ್ಲದನ್ನು ತೆಗ್ದು ಹೊಸ ಬಟ್ಟೆ ತೊಗೊತಾ ಇಲ್ಲ ಯಾವುದೂ. ಸೊ ಬಟ್ಟೆ ಇಲ್ಲ ಅಂದರೆ ಹೊಸ ತೊಗೊತೀನಿ ನಾನು. ಸೊ ಅದಕ್ಕೆ ಎಲ್ಲ ಬಟ್ಟೆನೂ ಆಚೆ ಹಾಕೋಣ ಬನ್ನಿ. ಬಟ್ಟೆಗಳಿದೆ, ಕರೆಯೋದು ಸರಿಯಾಗಿ ಸಮಯಕ್ಕೆ ಸಿಗಲ್ಲ ಅಷ್ಟೆ. सिंगल पसंग सिंगल पसंग सिंगल पसंग हाँ सिंगल पसंगे. ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು ನೋಡಿ. ಅಮ್ಮ ಎಷ್ಟು ಬಟ್ಟೆಗಳಿದೆ ಇಲ್ಲಿ. ನಾನು ಬಟ್ಟೆ ಇಲ್ಲ, ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಕೂತೀನಿ. ಮೇಲ್ಗಳಿಂದ ಎಷ್ಟು ಬಟ್ಟೆಗಳಿದೆ, ಇನ್ನು ಕೆಳಗಡೆ ಎಷ್ಟು ಬಟ್ಟೆ ಇರ್ಬೇಡ. ಶುಕ್ರವಾರ ಲಕ್ಷ್ಮಿ ಹೊಲ್ದಿರೋದು ನಾನು. ಸೊ ಯಾವುದಿದೆ ಜಾಕೆಟ್ಸ್ ಗಿಕೆಟ್ಸ್ ಎಲ್ಲದನ್ನು ತೊಗೊಂಬರೋಣ. ಪಕ್ಕದ ಈ ಕಡೆ ವಾರ್ಡ್ರೋಬ್ ಇದೆಯಲ್ಲ, ಆ ವಾರ್ಡ್ರೋಬಲ್ಲಿ ನನ್ನ ಜಾಕೆಟ್ಸ್ ಇದೆ, ಡೆನಿಮ್ ಜಾಕೆಟ್ಸ್ ಇದೆ, ಅದನ್ನೆಲ್ಲ ಎತ್ಕೊಂಬರೋಣ. ಸುಮ್ಮನೆ ಇದೆ ಅಷ್ಟೇ, ವೇಸ್ಟ್. ಯಾವುದನ್ನು ಯೂಸ್ ಮಾಡಲ್ಲ ನಾನು. $10,000 ಬಟ್ಟೆಗಳಿದೆ ನನ್ನ ಹತ್ರ. ಬಟ್ ಐ ವೇರ್ ಓನ್ಲಿ ಒನ್ ಡ್ರೆಸ್. ಐ ವೇರ್ ಓನ್ಲಿ ಒನ್ ಶರ್ಟ್, ಒನ್ ಪ್ಯಾಂಟ್. ಅದು ಹಾಕಿದ್ದನ್ನೇ ಹಾಕೊತೀನಿ. ಈ ಬಾಯ್ಸ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಇದೆ, ನಮ್ಮ ಹತ್ರ ಎಷ್ಟೇ ಇರಲಿ ಬಟ್ಟೆ, ಬಟ್ ಒಂದು ಯಾವ್ದಾದ್ರು ಇಷ್ಟ ಆಗಿಬಿಟ್ರೆ ಅದನ್ನೇ ಹಾಕೊತಾ ಇರ್ತೀವಿ. ಆ್ಯಕ್ಚುಲಿ ಈ ಪ್ಯಾಂಟ್ ನನಗೆ ಸಕ್ಕತ್ ಇಷ್ಟ ಆಯಿತಾ. ಜಿಮ್ಗೆಲ್ಲ ಇದೇ ಪ್ಯಾಂಟ್ ಹಾಕೊಬೋದು. ಇದನ್ನು ನಾನು ವಾರದಲ್ಲಿ ಒಂದು 3 ಸರಿ ಹಾಕಿರ್ತೀನಿ, 3-4 ಸರಿ ಇದೇ ಪ್ಯಾಂಟ್ನ. ಇದನ್ನು ಆ್ಯಕ್ಚುಲಿ ನಾನು ಎಕ್ಸ್ಚೇಂಜ್ ಮಾಡಿಸ್ಬೇಕು. ತುಂಬ ದಿವಸದಿಂದ ಇಟ್ಟಿದ್ದೀನಿ ನನಗೆ. ಇದನ್ನು ಹೋಗಿ ಕೊಟ್ಬಿಟ್ಟು ಬೇರೆ ತೊಗೊಂಬರೋಣ. ಬಿಕಾಸ್ ಇದು ಹೊಸದು ಹಾಕೇ ಇಲ್ಲ ನಾನು. ಏನು ತೊಗೊಳೋಣ ಆಮೇಲೆ. ದ ಹೆಲ್, ಇಷ್ಟೊಂದು ಬಟ್ಟೆ. ಎಲ್ಲರೂ ನಮ್ಮೋರೆ ಜೊತೆಗಾರರೇ, ಸಮರದಲ್ಲಿ ಸಂಬಂಧ ಏಕೋ ದೊರೆ, ಊಡು ನೀ ಬಾಣವ. ಬೇಜಾನ್ ಬಟ್ಟೆಗಳಿದೆ, ಬೇಜಾನ್ ಬಟ್ಟೆಗಳು. ಇನ್ನು ಇದಲ್ಲದೆ ಇದನ್ನು ಕೂಡ ಕ್ಲೀನ್ ಮಾಡಬೇಕು. ಗೊತ್ತಿಲ್ಲ ಏನು ಮಾಡ್ತೀನಿ, ಯಾವಾಗ ಕ್ಲೀನ್ ಆಗುತ್ತೋ. ಚಪ್ಪಲಿ ಬಿಡೋಣ. ಸೊ ಪ್ಯಾಂಟ್ ಒಂದು ಕಡೆ, ಮತ್ತು ಶರ್ಟ್ ಒಂದು ಕಡೆ, ಟೀ ಶರ್ಟ್ಸ್ ಒಂದು ಕಡೆ, ಫುಲ್ ಒಂದು ಕಡೆ ಮುಚ್ಚಿಬಿಡೋಣ ಇನ್ನು ಫಸ್ಟ್. ಓಕೆ 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 1 2 3 4 ಓಕೆ. ಅಲ್ಲ ಗೈಸ್,
ನಾನು ಪ್ಯಾಂಟ್ ಬಟ್ಟೆ ಇಲ್ಲದೆ ಇರೋ ಥರ ಬದುಕ್ತಾಯಿದ್ದೀನಿ ಇಷ್ಟೊಂದು ಬಟ್ಟೆ ಇಟ್ಕೊಂಡು. ಓಕೆ, ಬ್ಯಾಡ್ದಿರೋದ್ನೆಲ್ಲ ಒಂದು ಕಡೆ ಹಾಕೋಣ. ಬ್ಯಾಡ್ದಿರೋದ್ನೆಲ್ಲ ಇಲ್ಲ ಹಾಕೋಣ ಈ ಸೈಡ್ಗೆ. ಓಕೆ, 3, 2, 1 ಗೋ. ಇದು ಬೇಡ. 3, 2, 1 ಗೋ. ಇದು ಬೇಡ, ಇದು ಬೇಕು. ದಿಸ್ ಇಸ್ ನೈಸ್, ಬಟ್ ಕಾಲ್ ಹತ್ರ ಯು ಕ್ಯಾನ್ ಮ್ಯಾನೇಜ್. ಚೆನ್ನಾಗಿದೆ ಗೈಸ್ ಇದು, ಸ್ಕಾಲರ್ಸ್ದು. ಓಕೆ, ಸೊ ಈಗ ಪ್ಯಾಂಟ್ ಒಂದು ಸೈಡ್ ಹಾಕೋಣ. ಇಲ್ಲ ಹಾಕೋಣ ಪ್ಯಾಂಟ್. ಹಾಂ, ನೈಸ್, ಚೆನ್ನಾಗಿ ಹೋಗ್ದವ್ರೆ. ಓ, ಬಣ್ಣ ಮಾಡಿಕ್ಕವ್ರೆ, ಗೊತ್ತು ನನಗೆ. ಈ ಥರದ್ನೆಲ್ಲ ನಾವು ಹಾಕೋದು. ಸೈಜನೇ ಹಿಂಗಿದೆ ಇದು. ಚೆನ್ನಾಗಿದೆ ಬಟ್ ಆ್ಯಕ್ಚುಲಿ, ಬಟ್ ನಾನು ಹಾಕಲ್ಲ ಈ ಥರದ್ದೆಲ್ಲ. ಏನು ಗೊತ್ತಾ, ಇದ್ರ ಬಟ್ಟೆ ಇಲ್ದಿದಾಗ ನಮ್ಗೆ ಆ ಬಟ್ಟೆ ಬೇಕು ಅನಿಸುತ್ತೆ. ಈ ಬಟ್ಟೆ ಇರುತ್ತಲ್ಲ, ಅದಕ್ಕೆ ಬೇಡ ಅನ್ಸೋದು. ಓಕೆ, ಶರ್ಟ್ಗಳ್ನೆಲ್ಲ ಒಂದು ಕಡೆ ಮಾಡೋಣ. ಶರ್ಟ್ ವಿಲ್ ಗೋ ದಿಸ್ ಸೈಡ್. ಇದೆರಡು ನಂದು ಹೊಸ ಶರ್ಟ್ಗಳು, ಬಟ್ ಐರನ್ ಮಾಡಿಸ್ಲೇಬೇಕು. ಮೀಡಿಯಮ್ ಸೈಜಾ? ಇದೆಲ್ಲ ಸ್ಟಿಚ್ ಮಾಡಿಸ್ಬೇಕಾಗಿರೋದು. ಸ್ಟಿಚ್ ಮಾಡಿಸಿದ್ರು ಸರಿ ಹೋಗದೇ ಇರುವಂಥ ಪ್ಯಾಂಟ್ಗಳಿದು. ಸೊ ಇದನ್ನು ಹಿಂಗೆ ಅರ್ದು ಎಸಿಬೇಕು, ಬಿಕಾಸ್ ಅದೊಂಚೂರು ಇದ್ರೂ ಹಂಗೆ ಇಟ್ಕೊಂಡ್ಬಿಡ್ತೀವಿ. ನೀವು ಅಷ್ಟೇ ಟ್ರೈ ಮಾಡಿ ಅರ್ದು ಎಸಿಯೋಕ್ಕೆ. ಆವಾಗ ಟೀ ಶರ್ಟ್ಸು ಇವೆಲ್ಲ ಮಿಕ್ಸ್ ಆಗಿಬಿಡಿದೆ. ಪ್ಯಾಂಟ್ ಇರೋ ಕಡೆನೇ ಇದನ್ನೆಲ್ಲ ಹಾಕೋಣ, ಬಿಕಾಸ್ ಗೊತ್ತಾಗುತ್ತೆ. ದೀಸ್ ಥಿಂಗ್ಸ್ ಇವೆಲ್ಲ ಹೆವಿ ದೊಡ್ಡ ಪ್ರೈಸ್ ನನಗೆ. ನಾನು ಚಿಕ್ಕ ಹುಡುಗ ಅಂತ ಇದ್ದೀನಿ. ಎಕ್ಸೆಲ್ ಇದು ಕೂಡ ಆಗಿದೆ ಗೈಸ್. ನೈಸ್. ಈ ಡೆನಿಮ್ಸ್ ಎಲ್ಲ ನಾನು ಹಾಕೋದೇ ಇಲ್ಲ. ಪಾರ್ಟಿಗೆ ಹೋಗ್ಬೇಕಾರೆಲ್ಲ ಆಗ್ತಿದೆ ಗೈಸ್. ಇವಾಗ ಯಾವುದನ್ನು ಹಾಕಲ್ಲ. ಫಸ್ಟು ಶರ್ಟ್ಗಳ್ನೆಲ್ಲ ಒಂದು ಕಡೆ ಹಾಕೋಣ, ಆಮೇಲೆ ನೋಡೋಣ. ಪ್ಲೀಸ್ ಇದೆಲ್ಲ ಮತ್ತೆ ಜೋಡಿಸ್ಬೇಕು ನಾನು. ಸೊ ಡೆನಿಮ್ ಜಾಕೆಟ್ಸ್ನೆಲ್ಲ ಎತ್ತಿ ಜೋಡಿಸ್ತೀನಿ. ದಿಸ್ ಇಸ್ ನೈಸ್. ಎಲ್ಲ ನನ್ನ ಫೇವ್ರೆಟ್ ಜಾಕೆಟ್ಸ್. ಯಪ್ಪ ಇವ್ರಿ ತೂಕ ಗೈಸ್. ಇದು ಸೌತ್ ಆಫ್ರಿಕಾದಿಂದ ತರಿಸಿರೋದು ಗೈಸ್. ಇದು ಇಲ್ಲಿದೆಯಲ್ಲ ಬ್ಲ್ಯಾಕ್ ಕಲರ್ದು, ಏನು ಸಕ್ಕದಾಗಿದೆ ಗೊತ್ತಾ. ಬಟ್ ಅದೊಂದು ಕಡೆ ಓಪನ್ ಆಗಿಬಿಡಿದೆ, ಎಲ್ಲೋ ಕಟ್ಟಾಗಿಬಿಡಿದೆ. ಸೊ ಅದ್ರದ್ದು ಒಳಗಡೆ ಇರೋ ಕಾಟನ್ ಅಲ್ಲ, ಅದೊಂಥರ ಈ ಅಕ್ಕಿಗಳ ಪುಕ್ಕ ಇರುತ್ತಲ್ಲ, ಪುಕ್ಕ ಆ ಥರ ಇದೆ ಒಳಗಡೆ. ಸೊ ಇದು ನನ್ನ ಜಾಕೆಟ್ಸ್ ಮತ್ತು ಬ್ಲೇಸರ್ಸ್ ಕಲೆಕ್ಷನ್ನೇ ಇಲ್ಲ ನನ್ನ ಹತ್ರ. ಬ್ಲೇಸರ್ ಕಲೆಕ್ಷನ್ ಮಾಡಬೇಕು ಫಸ್ಟು. ಆ್ಯಂಡ್ ಇವಾಗ ಟೀ ಶರ್ಟ್ಸ್ ಮತ್ತು ಇದನ್ನು ಬೇರೆ ಮಾಡ್ಕೊಳ್ಳೋಣ. ಸೊ ಇದು ಶರ್ಟ್ ಈ ಕಡೆ ಹ್ಯಾಂಗರ್ಸ್ ಎತ್ತಿಡೋಣ. Pants, shirts, long t-shirt, ಇದೆಲ್ಲ. ಅಲ್ಲ ಗೈಸ್, ನಮ್ಮಮ್ಮ ಬಟ್ಟೆ ಮಡ್ಚಿಗೆ ಹೆಲ್ಪ್ ಮಾಡಲ್ಲ ಅಂತಾರಲ್ಲ, ಏನು ಹೇಳಬೇಕು. ಇದು ನಮ್ಮ ಅಪ್ಪಂದು ಪ್ಯಾಂಟು. ಮಮ್ಮಿ ಡ್ಯಾಡಿ ಪ್ಯಾಂಟು.
ಹಾ, ಕಣ ಕಣದಲ್ಲೂ RCB ಗೆದ್ದಿರೋದು ಈ ವರ್ಷ. ಗೈಸ್ ಈ ಟಿ ಶರ್ಟ್ನ ಯಾವತ್ತಿಗೂ ಬಿಡಲ್ಲ, ಲಕ್ಕಿ ಟಿ ಶರ್ಟ್ ಗೈಸ್. ಹೆಂಗ್ ಗೊತ್ತಾ, ಇದರಲ್ಲಿ ಒಂದು ಮ್ಯಾಚಿಕ್ ನಡೀತಾ ಇತ್ತು. ನಾನು ಯಾವಾಗ ಈ ಟಿ ಶರ್ಟ್ ಹಾಕೊಂಡು, ನಾನು ಮತ್ತೆ ಧ್ರುವ ಒಟ್ಟಿಗೆ, ಓಕೆ, ನಾನು ಧ್ರುವನ ಹತ್ರ RCB ಟಿ ಶರ್ಟ್ ಇದೆ, ನಾನು ಮತ್ತೆ ಅವನು ಯಾವಾಗ ಈ ಟಿ ಶರ್ಟ್ಗಳನ್ನ ಒಟ್ಟಿಗೆ ಹಾಕೊತೀವಿ ಅವತ್ತು ಖಂಡಿತ RCB ಗೆದ್ದಿದೆ ಗೈಸ್. ಒಂದು ಸಲ ಸೋತಿರೋ ಇತಿಹಾಸ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ನಾನು ಯಾವಾಗೆಲ್ಲ ಮನೆಯಲ್ಲಿ ಮ್ಯಾಚ್ ನೋಡ್ತಿದ್ದು ಅವತ್ತೆಲ್ಲ ಗೆದ್ದಿದ್ದೆ. ನಾನು ಯಾವಾಗೆಲ್ಲ RCB ಮ್ಯಾಚ್ನ ಹೊರಗಡೆ ನೋಡಿದ್ದೀನಿ ಅಷ್ಟು ಸೋತಿದ್ದೆ. ಎಕ್ಸಾಂಪಲ್, ನಾನು ಹೋಮ್ ಗ್ರೌಂಡಲ್ಲಿ 3 ಮ್ಯಾಚ್ ಆಡಿದ್ರಲ್ಲ ಅವತ್ತೆಲ್ಲ ಹೊರಗಡೆ ಇದ್ದೆ. ಆಮೇಲೆ SRH ಅವತ್ತು ಅಷ್ಟೇ ಹೊರಗಡೆ ಇದ್ದೆ. ನಾನು ಯಾವಾಗೆಲ್ಲ ಹೊರಗಡೆ ಇದ್ದೆ ಅವಾಗೆಲ್ಲ ಸೋತಿದ್ದೆ ಗೈಸ್. ಇನ್ಮೇಲೆ ಇದನ್ನ ಹಾಕೊಂಡು ಮನೇಲೇ ನೋಡ್ತೀನಿ, ಮ್ಯಾಚ್ ಗೆಲ್ಲುತ್ತೆ. ನಮ್ಮಮ್ಮ ಕೊನೆಗೆ ನನ್ನ ಮೇಲೆ ಗೈಸ್ ಹೇಳೋದು, ನನಗೆ ಗೊತ್ತದು ಚೆನ್ನಾಗಿ. ಟೀ ಶರ್ಟ್ ನಂಗೆ ಅದು ಸಿಕ್ಕಿಲ್ಲ ಅನ್ಕೋ. ನಿಂಗೊಂದು ಮೈಕ್ ಕೊಡ್ಲಾ? ಬಾಯಲ್ಲಿ ಮಮ್ಮಿ, ಸೇಮ್ ಇದೇ ಥರ ನೋಡಿ ಮಮ್ಮಿ. ಇದನ್ನೇನಾದ್ರೂ ಬೆಳ್ಳಗೆ ಕಪ್ಪಗೆ ಮಾಡ್ಬಿಟ್ಟ. ಇದೇ ಥರ ಸೇಮ್ ಬಟ್ಟೆ, ಇದೇ ಥರ ಬ್ಲ್ಯಾಕ್ ಕಲರ್ದು. ಬಾ ಮಮ್ಮಿ. ಏನ್ ಮಾಡೋಂತಿ? ಮಡ್ಚು ಬಾ. ಅಯ್ಯೋ ಶಿವ ಶಂಕರ ಗೋವಿಂದ, ಏನ್ ಮಾಡ್ಬೇಕು? ಅಯ್ಯೋ ಯಪ್ಪ, ಇದೆಲ್ಲ ಒದ್ದೆ ತಂದೆಲ್ಲ ಹಾಕಿದ್ಯಲ್ಲ ಮಮ್ಮಿ. ಕಿಟಕಿಲ್ ಒಣಗಾಕ್, ಬಿಸಿಲು ಬರ್ತೈತೆ. ಎಷ್ಟು ತಗೊಳುತ್ತೆ ಇವಾಗ? ಟಕ್ಕ ಟಕ್ಕ ಅಂತ ಮಡ್ಚೋಣ. ಎಷ್ಟು ತೊಗೊಂಬೋದು ಮಮ್ಮಿ? ಟೈಮಿಂಗ್ಸ್ ಗೊತ್ತಿಲ್ಲ. ಈಗ ಎಷ್ಟು ಟೈಮು? ಕಪ್ಪಡ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಷ್ಟು ಟೈಮು? 3 ಕಾಲ. ನೋಡು. ಹೌದು, ತೇಜ ಹಾಕತ್ತಂದ್ಬಿಡು ಅಲಿಕ್ಕು. ಮಿಕ್ಸ್ ಮಾಡಬೇಡ ಮಮ್ಮಿ, ನಿನಗೆ ಹೇಳ್ತೀನಿ ಫಸ್ಟ್ ನೀನು. ಆಯ್ತಾ? ನನ್ನ ಬಟ್ಟೆನ ದಯವಿಟ್ಟು ಮಿಕ್ಸ್ ಮಾಡಬೇಡ, ನನಗೆ ಆಗಲ್ಲ. ನನಗೆ ಹಾಗಾದ್ರೆ ವಾಶ್ ಮಾಡಿ ಕೊಡ್ತೀನಿ ಅದನ್ನ. ಆಮೇಲೆ ಏನ್ ಗೊತ್ತಾ, ಒಂದು ಕೆಲಸ ಮಾಡು ಮಮ್ಮಿ. ಫೋಲ್ಡ್ ಮಾಡಿ. ಇಲ್ಲ, ಒಂದು ಕೆಲಸ ಮಾಡು, ನಂದನ್ನ ನೀನು ಮುಟ್ಲೇಬೇಡ. ನಂದು ನಾನು ವಾಶ್ ಮಾಡ್ಕೊಂಡು. ನಿನ್ ಬಟ್ಟೆ ಅಂತ ಗೊತ್ತಾದ್ರು ತಾನೇ ನನಗೆ. ಇನ್ನೊಂದು 2 ತಿಂಗಳು 1 ತಿಂಗಳು ನನ್ನ ಮಗ ಹೋಯ್ತಾನೆ ಫಾರಿನ್ಗೆ, ಆಗ ನೀನೊಬ್ಬಂದೇ ಬಟ್ಟೆ ಇರುತ್ತೆ, ಆಗ ಹಾಕಿಸ್ಕೊ. ಆಗ ಒಬ್ಬನೇ ಒಂಟ್ರ ಬುಡಕಿ ಸುಂಟ್ರ ಗಾಳಿ ಅಂತಿರು. ತಗೈದು ಬೇಕು, ತಗೈದು ಇದು ಬೇಕು, ತಗೈದು ಬೇಕು. ಚೆನ್ನಾಗಿ ಕೊಡೋದನ್ನ ಮತ್ತೆ ನೀಟಾಗಿ ಬಿಡ್ಸಿದ್ನ. ಜಿಮ್ಗೆ ಹಾಕೊಂಡ್ಬೇಕು. ಊಟ ಮಾಡಿಬಿಟ್ರು ಕಷ್ಟ, ಊಟ ಮಾಡದೇ ಇದ್ರೂ ಸುಸ್ತಾಗುತ್ತೆ, ಊಟ ಮಾಡಿದ್ರು ಹೊಟ್ಟೆ ನೋವು ಬರುತ್ತೆ. ಕೆಲಸ ಮಾಡಿದ್ರೆ ನಿಮಗೆ ಬರಲ್ವಾ? ಊಟ ಮಾಡಿಬಿಟ್ಟು ಕೆಲಸ ಮಾಡಿದ್ರೆ ಹೊಟ್ಟೆ ನೋವು ಬರಲ್ವಾ? ನಾನು ಆ್ಯಕ್ಚುಲಿ ಮೇಲ್ಗಡೆ ಟೀ ಶರ್ಟ್ಗಳು ಇಡ್ತಾ ಇದ್ದೆ, ಆಯಿತಾ? ಮಧ್ಯ ಪ್ಯಾಂಟ್ಗಳು ಇಡ್ತಾ ಇದ್ದೆ, ಕೆಳಗಡೆ ಫುಲ್ ಆಮ್ ಟಿ ಶರ್ಟ್ಸ್ ಇಡ್ತಾ ಇದ್ದೆ. ಸೊ ಇವಾಗ ಚೇಂಜ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಪುಲೋವರು ಮತ್ತು ಇದು ಫುಲ್ ಆಮ್ ಟಿ ಶರ್ಟ್ಸು ಮತ್ತು ಪ್ಯಾಂಟ್ ಇಡ್ತೀನಿ. ಪ್ಯಾಂಟ್ ಸಾಲಲ್ಲ ಇಲ್ಲಿ ಇಡೋಕ್ಕೆ, ಸಾಕು, ನಿಜವಾಗ್ಲೂ ಸಾಲಲ್ಲ. ಸಾಲುತ್ತೆ, 1 ಲೈನ್ ಸಾಕು, ಜಾಸ್ತಿ ಪ್ಯಾಂಟ್ ಇಲ್ಲ ನಿಮಗೆ. ಸೊ ಆಲ್ಮೋಸ್ಟ್ ಎಲ್ಲ ಮಡಿಸಿಟ್ಟಿದ್ದೀನಿ. ಲೈಕ್ ಇದನ್ನು ಚೇಂಜ್ ಕೂಡ ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಬೆಲ್ಟ್ಸ್ ಅದ, ಇಲ್ಲೇನು ಇಟ್ಟಿದ್ದೀನಿ ಅಂತಂದರೆ ಇದೆಲ್ಲ ಜಾಕೆಟ್ಸ್ ಮತ್ತು ಪುಲೋವರು, ಇಲ್ಲೆಲ್ಲ ಫುಲ್ ಆಮ್ ಟಿ ಶರ್ಟ್ಸು, ಇಲ್ಲೆಲ್ಲ ಪ್ಯಾಂಟ್, ಜೀನ್ಸ್ ಪ್ಯಾಂಟು, ಎಲ್ಲ ಪ್ಯಾಂಟು, ಫಾರ್ಮಲ್ಸ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಡೆನಿಮ್ ಅದು ಇದೆಲ್ಲ. ಸೊ ಇಲ್ಲಿ ಟವಲ್ ಇಟ್ಟಿದ್ದೀನಿ, ನಂದು ಟವಲ್ ಮಾತ್ರ. ಮತ್ತು ಇಲ್ಲಿ ಟೀ ಶರ್ಟ್ಸ್ ಇಟ್ಟಿದ್ದೀನಿ ಗೈಸ್. ಸೊ ಟಿ ಶರ್ಟ್ಸಲ್ಲಿ ಮನೇಲಿ ಹಾಕೊಳ್ಳೋದು ಸ್ವಲ್ಪ ಇದೆ, ಆಚೆಗೆ ಹಾಕೊಳ್ಳೋದು ಸ್ವಲ್ಪ ಇದೆ. ಸೊ ಅದಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಬಟ್ಟೆಗಳಿದೆ, ಅದನ್ನೆಲ್ಲ ಕೌಂಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಐರನ್ ಕೊಡಬೇಕು. ಸೊ ಇವಾಗ ಇದನ್ನು ಐರನ್ ಕೊಡೋಕ್ಕಿಂತ ಮುಂಚೆ ಇಲ್ಲೂ ಅಷ್ಟೇ, ಸರಿ, ಐರನ್ ಕೊಡಬೇಕು. ಐರನ್ನಲ್ಲೂ ಸ್ವಲ್ಪ ಬಟ್ಟೆಗಳಿದೆ ತರಬೇಕು. ಸೊ ಇಲ್ಲಿ ಎಲ್ಲ ಜಾಕೆಟ್ಸ್ಗಳನ್ನ ಇಲ್ಲಿ ನೇತಾಕಿದ್ದೀನಿ. ನಂದು ಆಲ್ಮೋಸ್ಟ್ ಆಗಿದೆ. ಇಲ್ಲಿ ಇವಾಗ ಏನು ಪೆಂಡಿಂಗ್ ಇರೋದು ಅಂತಂದರೆ ಕೆಳಗಡೆ ಶರ್ಟ್ ಏನಿದೆ ಆ ಶರ್ಟ್ಗಳನ್ನೆಲ್ಲ
ಐರನ್ ಮಾಡಿಸ್ಕೊಂಬರ್ಬೇಕು. ಆ್ಯಂಡ್ ನಂದು ಈ ಗ್ಲಾಸ್ದು ಇದು ಕ್ಲೀನ್ ಮಾಡಬೇಕು. ಇದೆಯಲ್ಲ ಇದ್ರಲ್ಲಿ ಏನೇನೋ ಇದೆ, ಅದನ್ನೆಲ್ಲ ಬಂದು ಕ್ಲೀನ್ ಮಾಡ್ತೀನಿ. ಇವಾಗ ಜಿಮ್ಗೆ ಹೋಗಬೇಕು. ಬನ್ನಿ ಜಿಮ್ಗೆ ಹೋಗಿ ಬರೋಣ. ಏನಾಯ್ತು ಅಂತಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ನಾನ ಮಾಡಿ ರೆಡಿ ಆದೆ. ಬಟ್ ನಮಗೆ ಹೋಗಂಗಿಲ್ಲ ದೇವಸ್ಥಾನಕ್ಕೆಲ್ಲ, ಸೊ ಅದಕ್ಕೆ ಹೋಗ್ತಾ ಇಲ್ಲ. ಇವನು ಬೆಳಿಗ್ಗೆ ಜಿಮ್ಗೆ ಹೋಗ್ತಾನೆ, ಇವಾಗ ಮಸಾಲೆ ಅದು ಎಕ್ಸ್ಟ್ರಾ ಸ್ವೀಟು ಇಂಥವ್ರಿಂದನೇ. ನಾನು ಜಿಮ್ಗೆ ಹೋಗಿ ಬಂದೆ ಅಪ್ಪ, ನಾನು ತಿಂದಿಲ್ಲ. ಈ ಥರ ಮನುಷ್ಯರಿಗಿರಲ್ಲ, ಈ ಪೆಟ್ಗಳಿಗಿರುತ್ತೆ ನೋಡಿ. ಮನೆ ಸ್ವೀಟ್ ಹೋಮ್ ಸ್ವೀಟ್ ಹೋಮ್ ಈಸ್ ನೋಡೋದಿಲ್ಲ ಇವತ್ತಿಗಳು. ಆ್ಯಕ್ಚುಲಿ ಇವಾಗ ನಾನು ಎಂಪೈರ್ಗೆ ಹೋಗೋಣ ಅಂದ್ಕೊಂಡೆ, ಈಸಿ ಬೈಟ್ಗೆ. ನನಗೆ ಚಿಕನ್ ಸಲಾಡ್ ತಿನ್ನಬೇಕು ಅಂತ ಅನಿಸ್ತು, ಗ್ರಿಲ್ ಚಿಕನ್ ಸಲಾಡ್. ಸೊ ತುಂಬ ಲೇಟಾಗಿದೆ, ಮಲ್ಗೋಣ. ಸೊ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತೆ. ಓಕೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಳ್ಳೋಣ. ಸೊ ನಾಳೆ ಏನಾಗುತ್ತೆ ಎಲ್ಲಾದ್ರೂ ನಾಳೆ ಬ್ಲಾಗಲ್ಲಿ ಇರುತ್ತೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಒಂದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್. ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯಗೌಡ.